ಜನಸಾಮಾನ್ಯರಲ್ಲಿ ಕಿಡ್ನಿ ಫೇಲ್ಯೂರು ಯಾಕಾಗುತ್ತೆ ಅಂತ ಅನ್ನೋದು ಅರ್ಥಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಿಡ್ನಿ ಫೇಲ್ಯೂರ್ ಆಯಿತು ಅಂದರೆ ಅದು ರಿಜುವಿನೇಷನ್ ಆಗೋದಿಲ್ಲ ಅನ್ನೋವಂತಹ ಕೆಟ್ಟ ಹುಳು ತಲೆನಲ್ಲಿದೆ. ಅದನ್ನು ನೀವು ಆಚೆ ತೆಗಿಬೇಕು. ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಅದನ್ನು ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತಾರೆ. ಅದು ಅಥವಾ ಆಕ್ಸಿಡೆಂಟ್ಸು ಮುದ್ದೆ ಇರ್ಬೋದು, ರೊಟ್ಟಿ ಇರ್ಬೋದು, ಅದು ಸಹ 25% ಮೇಲೆ ತಿನ್ನಬಾರ್ದು. ಸೊಪ್ಪಿನ ಪಲ್ಯ ಇಂಪಾರ್ಟೆಂಟು. ಪ್ರತಿ ಊಟದಲ್ಲೂ ಸೊಪ್ಪಿರಬೇಕು, ಕಾಳು ಅವೆಲ್ಲ ಇರಬೇಕು. ನಾನು ಡಾಕ್ಟರ್ ಎಸ್.ಎಂ. ರಾಜು, ರಿಟೈರ್ಡ್ IAS ಆಫೀಸರ್, ಮಿರಕಲ್ ಡ್ರಿಂಕ್ಸ್ ನಿಯೋ ಆಯುರ್ವೇದನ ಇನ್ವೆಂಟರು. ಸೊ ಇವತ್ತು ಒಂಥರ ಯುನಿಕ್ ಟಾಪಿಕ್ ಬಗ್ಗೆ ನಾನು ಹೇಳ್ತೀನಿ. ಯಾಕೆಂದರೆ ಅದೇನಾದರೂ ಆ ಒಂದು ಡಿಸೀಸ್ ಮನೆಗೆ ಬಂತು ಅಂತಂದರೆ ಒಂಥರ ಸಾವು ಟೈಪು ಮನೆಗಳಲ್ಲಿ ಯೋಚನೆ ಮಾಡ್ತಾರೆ. ಯಾಕೆಂದರೆ ಅದು ನನ್ನ ಅನುಭವ. ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ಅವರು ಡಯಾಲಿಸಿಸಲ್ಲಿದ್ದರು. ಇಡೀ ಮನೆಯಲ್ಲೇ ಒಂಥರ ಇದಾಗೋಗ್ಬಿಟ್ಟಿತ್ತು. ಅದು ಎಷ್ಟು ಎಕ್ಸ್ಪೆನ್ಸಿವ್ ಅಂತಂದರೆ ಅದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಂತರ ಅವರು 76 ವರ್ಷ ಆಯಿತು. ಆವಾಗ ಅಕ್ಯೂಟ್ ರೀನಲ್ ಫೇಲ್ಯೂರು, ಈ ಒಂದು ಪೇನ್ ಕಿಲ್ಲರ್ಸ್ ತಿನ್ನೋದ್ರಿಂದ ಆಗಿದ್ದವರಿಗೆ. ಸೊ ಆ ವೇಳೆಯಲ್ಲಿ ನಾನು ಅವ್ರನ್ನ ಯಾಕೆ ಡಯಾಲಿಸಿಸಿಂದ ಕ್ಯೂರ್ ಮಾಡಿ ಹೊರತರಬಾರದು ಅನ್ನೋದನ್ನು ಮಂದಟ್ಟಿಟ್ಕೊಂಡು ಅಲ್ಟಿಮೇಟ್ಲಿ ಸಕ್ಸೀಡ್ ಆದೆ 2008ರಲ್ಲಿ. ಸೊ ಈಗ ಕೆಲವರು ಮಿತ್ತಿದೆ. ಕ್ರಿಯೇಟಿನೈನು 1.5 ಮೇಲೆ ಹೋಯ್ತು ಅಂತಂದರೆ ತಳಮಳ ಆಗೋಗ್ಬಿಡ್ತೈತೆ. ಸೊ ಫಸ್ಟ್ ಆಫ್ ಆಲು ಜನಸಾಮಾನ್ಯರಲ್ಲಿ ಕಿಡ್ನಿ ಫೇಲ್ಯೂರು ಯಾಕಾಗುತ್ತೆ ಅಂತ ಅನ್ನೋದು ಅರ್ಥಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಪಾಯಿಂಟು BP ಇಂದ ಬರುತ್ತೆ ಮ್ಯಾಕ್ಸಿಮಮ್. ಸೆಕೆಂಡ್ ಇದು ಡಯಾಬಿಟಿಸಿಂದ ಬರೋದನ್ನು ಡಯಾಬಿಟಿಕ್ ನೆಪ್ರೋಪತಿ ಅಂತ ಹೇಳ್ತಾರೆ. ಸೊ ಮತ್ತೆ ಇನ್ನೊಂದು ಇದೆ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಅದನ್ನು ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತಾರೆ. ಅದು ಅಥವಾ ಆಕ್ಸಿಡೆಂಟ್ಸು ಮತ್ತು ಸರ್ಟನ್ ಇಂಜೆಕ್ಷನ್ಸ್ ತಗೊಳ್ಳೋದ್ರಿಂದ. ಇನ್ನೊಂದು IgA ನೆಪ್ರೋಪತಿ ಅಂತ ಬ್ಯಾಡ್ ಪ್ರೋಟೀನ್ ಫಾರ್ಮೇಷನ್ ಆಗುತ್ತೆ. ಮತ್ತು ಇನ್ನೊಂದು ಪಾಲಿಸಿಸ್ಟಿಕ್ ಕಿಡ್ನಿ ಅಂತ ಜೆನೆಟಿಕಲಿ ಬರುತ್ತೆ ಅಂತ ಇವೆಲ್ಲ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಅವೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಈಗ ಫಸ್ಟ್ ಏನು, ತಲೆನಲ್ಲಿ ಒಂದು ಏನು ಕಿಡ್ನಿ ಫೇಲ್ಯೂರ್ ಆಯಿತು ಅಂದರೆ ಅದು ರಿಜುವಿನೇಷನ್ ಆಗೋದಿಲ್ಲ ಅನ್ನೋವಂತಹ ಕೆಟ್ಟ ಹುಳು ತಲೆನಲ್ಲಿದೆ. ಅದನ್ನು ನೀವು ಆಚೆ ತೆಗಿಬೇಕು. ಯಾಕೆಂತಂದರೆ ಕಿಡ್ನಿ ಏನಾದರೂ ಫೇಲ್ಯೂರ್ ಆಯಿತು ಅಂದರೆ ಇವನ್ ಜನರಲ್ ಫಿಸಿಷಿಯನ್ನೂ ಸಹ ನೋಡೋದಿಲ್ಲ, ಇಮಿಡಿಯೇಟ್ಲಿ ನೆಫ್ರಾಲಜಿಸ್ಟೇ ನೋಡಬೇಕು ಅಂತ ಇದು ಮಾಡ್ತಾರೆ. ಸೊ ನಾನು ಇವತ್ತು ಸಿಂಪಲ್ ಹೇಳ್ತೀನಿ ನಿಮಗೆ, ಬರೀ ಮನೆಮದ್ದು, ಆಮೇಲೆ ಯಾವಾಗ ಡಯಾಲಿಸಿಸ್ ಬೇಕು ಅಂತ ಅನ್ನೋದು ಹೇಳ್ತೀನಿ. ಇದು ನನ್ನ ಅನುಭವ. ಇವತ್ತು ಸಾವಿರಾರು ಪೇಷಂಟ್ಸ್ನ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ. ಇನ್ಕ್ಲೂಡಿಂಗ್ ನಮ್ಮದು US ಆಫೀಸೂ ಇದೆ ಕ್ಯಾಲಿಫೋರ್ನಿಯಾದಲ್ಲಿ. US ಪೇಷಂಟ್ಸು ಇದು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲನೂ ಎವಿಡೆನ್ಸ್ ಬೇಸ್ಡ್, ಎಲ್ಲ ಆನ್ ದ ಬೇಸ್ ಆಫ್ ದ ಡಾಕ್ಯುಮೆಂಟ್ಸ್. ನೀವೇನೆ ವಿತಿನ್ ಎ ಮಂತ್ ಬಿಫೋರ್ ಎಷ್ಟಿತ್ತು, ಆಫ್ಟರ್ ಎಷ್ಟಿತ್ತು ಅಂತ ಓನ್ಲಿ ಮನೆಮದ್ದುನಲ್ಲೇ ನೀವು ನೋಡ್ಕೊಳ್ಬೋದು. ಮತ್ತು ಈಗ ಒಂದು ಕ್ವಶನ್ ಬರುತ್ತೆ, ಡಯಾಲಿಸಿಸ್ ಯಾವ ಬೇಕು ಅಂತ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನಿಮ್ಮದು ಎಷ್ಟಿದೆ, ಫಸ್ಟು ಏನಂದ್ರೆ ಡಯಾಲಿಸಿಸ್ಸು ಯಾವಾಗ ಬೇಕು ಅನ್ನೋದು ತಲೆ ಇಟ್ಕೊಳ್ರಿ. ಒಂದು, ಯೂರಿನೇಷನ್ ಬಂದಾಗಿದೆ ಅಂದರೆ ಮೂತ್ರ ವಿಸರ್ಜನೆ ಇಲ್ಲ. ಎರಡನೇದು ಬ್ರೀತಿಂಗ್ ಪ್ರಾಬ್ಲಮ್ಮು. ಮೂರನೇದು ಹಿಮೋಗ್ಲೋಬಿನ್ 7ರಿಂದ ಕೆಳಗಡೆ ಇದೆ. ಆ ಸ್ಟೇಟಸ್ಸಲ್ಲಿ ಡಯಾಲಿಸಿಸ್ಸು ಬೇಕೇ ಬೇಕು ನನ್ನ ಪ್ರಕಾರ. ಯಾವಾಗ ಇದು ಬೇಡ ಅಂತಂತಂದರೆ
ಕೆಲವೊಂದು ವೇಳೆ ನಾವು ಅಂತೀರಿ, ಅಯ್ಯೋ 10 ಕ್ರಿಯೇಟಿನಿನ್ ಆಗೋಯ್ತು, 12 ಕ್ರಿಯೇಟಿನ್ ಆಗೋಯ್ತು, 20 ಕ್ರಿಯೇಟಿನಿನ್ ಆಯಿತು ಅಂತ ನಾವು ಭಯಪಡ್ತೀವಿ. ಎಸ್ಪೆಷಲಿ ಬಿ ಪಿನಲ್ಲಿ ನಾನು 22 ಕ್ರಿಯೇಟಿನಲ್ಲಿ ಇರೋವರೆಗೂ ನೋಡಿದ್ದೀನಿ. ಮತ್ತು ಡಯಾಬಿಟೀಸ್ನಲ್ಲಿ 11.5 12 ಕ್ರಿಯೇಟಿನವರೆಗೂ ನೋಡಿದ್ದೀನಿ. ಅವರು ಬೆಡ್ರಿಡನ್ ಆಗಿದ್ದವರು ಈಗ ಓಡಾಡಕ್ಕಿಡಿದು ಡಯಾಲಿಸಿಸೇ ಬೇಡ ಅಂತ ಹೊರ ಬಂದಿದ್ದಾರೆ. ಸೊ ಆದ್ದರಿಂದ ಮೈಂಡಲ್ಲಿ ಇಟ್ಕೊಳ್ಬೇಕು, ಈ ಪ್ಯಾರಾಮೀಟರ್ಸು ಯೂರಿನ್ ಚೆನ್ನಾಗಿ ಬರ್ತಾ ಇದೆ, ಬ್ರೀತಿಂಗ್ ಪ್ರಾಬ್ಲಮ್ ಇಲ್ಲ, ಹಿಮೋಗ್ಲೋಬಿನ್ ಲೆವೆಲ್ 7ರಿಂದ ಮೇಲಕ್ಕಿದೆ ಅಂತ ಇತ್ತು ಅಂತಂದರೆ ನಾನು ಏನು ಹೇಳ್ತೀನಿ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದನ್ನು ಫಾಲೋ ಮಾಡಿದ್ರೇ ವಿತಿನ್ 10 to 15 days ನಿಮ್ಮ ಕ್ರಿಯೇಟಿನಲ್ಲಿ ಬದಲಾವಣೆ ಆಗಿರುತ್ತೆ. ಅದಕ್ಕೇನು ನಾನು ಮಾಡಿರೋ ನಾನೇನು ಡೆವಲಪ್ಮೆಂಟ್ ಮಾಡಿದ್ದೀನಿ, ಅದು ಸಪ್ಲಿಮೆಂಟು ಅಂತ ಅನ್ಬೋದು ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಅನ್ಬೋದು, ಅದನ್ನು ಏನು ತಗೊಳ್ಳೋದು ಬೇಕಾಗಿಲ್ಲ, ಬರೀ ಡಯಟ್ ಓನ್ಲಿ. ಸೊ ಈಗ ಹೇಳ್ತೀನಿ, ಏನು ಡಯಟ್ ತಗೊಳ್ಬೇಕು ಅಂದರೆ ಏನು ಊಟ ಮಾಡಬೇಕು, ಏನು ಊಟ ಮಾಡಬಾರ್ದು, ಆ ಒಂದು ಟ್ರೀಟ್ಮೆಂಟ್ ಪೀರಿಯಡಲ್ಲಿ ಏನನ್ನು ನಾವು ಒಳ್ಳೇದಲ್ಲ ಮತ್ತು ಅದನ್ನು ನಾನು ಪಾಯ್ಸನ್ ಅಂತ ಹೇಳ್ತೀನಿ, ಅದನ್ನು ಅವಾಯ್ಡ್ ಮಾಡ್ರಿ ಅಂತ ಹೇಳೋದಿಲ್ಲ, ಪಾಯ್ಸನ್ ಅದು. ಫಸ್ಟ್ ಏನು ಪಾಯ್ಸನ್ನು, 5 ಗ್ರಾಮಿಂದ ಜಾಸ್ತಿ ಉಪ್ಪು. ಎರಡನೇದೇನು ಪಾಯ್ಸನ್ನು, 1 ಲೀಟ್ರಿಗಿಂತ ಜಾಸ್ತಿ ನೀರು ಕುಡಿಯೋದು. ಮೂರನೇದೇನು, ಎಲ್ಲ ಎಣ್ಣೆ ತುಪ್ಪ ಬೆಣ್ಣೆ ಒಂದು ಸಣ್ಣ ಒಗ್ಗರಣೆಗೆ ಬಿಟ್ಟರೆ ಮತ್ತೆ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಪಾಯ್ಸನ್ ಏನು, ಎಲ್ಲ ಮಿಲ್ಕ್ ಪ್ರಾಡಕ್ಟ್ಸು ಎಕ್ಸೆಪ್ಟ್ ಇದು ಏನು ಮೊಸರು. ನೆಕ್ಸ್ಟ್ ಏನು, ಎಲ್ಲ ಬೇಕ್ರಿ ಪ್ರಾಡಕ್ಟ್ಸ್, ಮತ್ತೆ ಎಲ್ಲ ಮಿಲೆಟ್ಸು ಮತ್ತು ಮೈದಾ ಮಿಲೆಟ್ಸು. ಕೆಲವರೆಲ್ಲ ಕಿಡ್ನಿ ಪೇಷಂಟ್ಸ್ಗೆ ಮಿಲೆಟ್ಸ್ ತಿನ್ನಿ ಅಂತ, ಮೈದಾ ಮಿಲೆಟ್ಸ್ ಸಿದ್ಧಾನ ತಿನ್ನಿ ಅಂತ ಇದು ಮಾಡ್ತಾರೆ. ಅವರು ಇನ್ನೂ ಕಿಡ್ನಿ ಫೇಲ್ಯೂರ್ ಆಗಿ ಅಗ್ರವೇಟ್ ಆಗಿ ನನ್ನ ಹತ್ರಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಅದನ್ನು ತಗೊಳಕ್ಕೆ ಹೋಗ್ಬಿಟ್ರೆ, ಯಾಕೆಂದರೆ ಅದರಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಏನು ಪಾಯ್ಸನ್ನು, ಇದು ಭಾರಿ ಇಂಪಾರ್ಟೆಂಟು. ಇಲ್ಲಿ ನಾನು ಹೇಳೋದು ಅನ್ನ, ಗೋಧಿದು ಏನೇ ಪ್ರಿಪರೇಷನಲ್ಲಿ, ಮುದ್ದೆ ಇರ್ಬೋದು, ರೊಟ್ಟಿ ಇರ್ಬೋದು, ಆಮೇಲೆ ಜೋಳದ್ದು ಏನೋ ಪ್ರಿಪರೇಷನ್ ಇರಲಿ, ಅದು ಸಹ 25% ಮೇಲೆ ತಿನ್ನಬಾರ್ದು. ಯಾಕೆ ಅಂತಂದರೆ ಅದರಲ್ಲಿ 14% ಪ್ರೋಟೀನ್ ಇದೆ. ಅದು ಸಹ ಕಿಡ್ನಿಗೆ ಪ್ರಭಾವ ಆಗಿ ಇಂಡೈಜೆಸ್ಟಬಲ್ ಆಗಿ ಕ್ರಿಯೇಟಿನನ್ನು ಜಾಸ್ತಿ ಮಾಡುತ್ತೆ. ಮತ್ತೆ ಏನು ತಿನ್ನಬೇಕು, ಆಮೇಲೆ ಇದರಲ್ಲಿ ಯಾವುದರಲ್ಲಿ, ಪಲ್ಸಸ್ಸಲ್ಲಿ, ಬೇಳೆಗಳಲ್ಲಿ ತೊಗರಿ ಬೇಳೆ ತಿನ್ನಬಾರ್ದು, ಉರುಳಿ ತಿನ್ನಬಾರ್ದು, ಅದು ಡೈಜೆಷನ್ ಆಗಲ್ಲ. ಆಮೇಲೆ ಅವರೇ ಬೇಳೆನೂ ತಿನ್ನಬಾರ್ದು, ಅವರೇ ಕಾಳು, ಅವರೇ ಬೇಳೆ ಮತ್ತೆ ಎಲ್ಲ ತಿನ್ನಲಿ. ಏನು, ಹೆಸರು ಬೇಳೆ ಇಂಪಾರ್ಟೆಂಟು, ಕಡಲೆಬೇಳೆ ಇಂಪಾರ್ಟೆಂಟು, ಅದೆಲ್ಲದನ್ನು. ಸೊ ಮತ್ತೆ ಕ್ವಶನ್ ಬರುತ್ತೆ, 25%ನೇ ನಾವು ಅನ್ನ ಮತ್ತು ರೊಟ್ಟಿ ತಿಂದರೆ ಇನ್ನು 75% ಏನು ತಿನ್ನಬೇಕು? ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದೇನಂತಂದರೆ ಸೊಪ್ಪಿನ ಪಲ್ಯ. ಈಗ ನೆಫ್ರೋಡೈಟಿಷಿಯನ್ಸ್ ಹೇಳ್ತಾರೆ ಸೊಪ್ಪು ತಿನ್ನಬೇಡ್ರಿ ಅಂತ. ಇದು ನಮ್ಮ ಅಪ್ಪನ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿರೋದು. 21st ಸೆಂಚುರಿಯಲ್ಲಿ ಯಾವ ಡಾಕ್ಟ್ರು ಸಹ ಅವರ ಪೇರೆಂಟ್ಸ್ ಮೇಲೆ ಇದ್ರ ಮೇಲೆ ಮಾಡಿಲ್ಲ. ಯಾವುದೋ ಒಂದು ಪ್ರೋಟೋಕಾಲ್ ಡಿಫೈನ್ ಆಗಿದೆ, ಅದ್ರ ಪ್ರಕಾರ ಮಾಡಿದರೆ. ಈಗ ನಾನು ಭಾರತ ಸರ್ಕಾರಿಗೆ ಬರೆದಿದ್ದೀನಿ, ನಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ದು ಮತ್ತು ಪ್ಯಾಂಕ್ರೆಟಿಟಿಸು ಏನು ಡಿಫೈನ್ಡ್ ಪ್ರೋಟೋಕಾಲ್ ಇದೆ, ಅದನ್ನು ಹೇಮ್ಸು ಅಥವಾ ಇನ್ನೂ ಟಾಪ್ ಲೆವೆಲ್ ಮೆಡಿಕಲ್ ಇದರಿಂದ ಕ್ಲಿನಿಕಲ್ ಟ್ರಯಲ್ ಮಾಡಲಿ ಅಂತ. ಸೊ ಆಲ್ಮೋಸ್ಟ್ ಅಗ್ರಿ ಆಗಿದ್ದಾರೆ, ಸೊ ಮಾಡ್ತಾ ಇದ್ದಾರೆ ಅವರು. ಸೊ ಆದ್ದರಿಂದ ನಾನು ಹೇಳೋದೇನಂತಂದರೆ ಸೊಪ್ಪು ಭಾರಿ ಇಂಪಾರ್ಟೆಂಟು. ಆದರೆ ಕನ್ನಡಿಗರಿಗೆ, ಕನ್ನಡ ಚಾನಲ್ ಇರೋದ್ರಿಂದ ನಾನು ಹೇಳ್ತೀನಿ, ಬಸ್ಸಾರು ಅಂತ ಸೌತ್ ಕರ್ನಾಟಕದಲ್ಲಿ ಫೇಮಸ್ ಇದೆ. ಏನಂದರೆ ಎಲ್ಲ ಮಸಾಲೆ ಹಾಕ್ತೀವಿ, ಕಾಳುಗಳು ಹಾಕ್ತೀವಿ, ಬಸ್ದು ಆ ನೀರು ತೆಗೆದು ಆ ನೀರನ್ನು ನಾವು ಸಾರಾಗಿ ಮಾಡ್ತೀವಿ, ಮುದ್ದೆ ಅನ್ನ ತಿನ್ನೋದಕ್ಕೆ ಆ ಪಲ್ಯನ ಇಟ್ಕೊಳ್ತೀವಿ. ಇಲ್ಲಿ ಕಿಡ್ನಿ ಪೇಷಂಟ್ಸು ಆ ಪಲ್ಯ ಭಾರಿ ಇಂಪಾರ್ಟೆಂಟು, ಆ ನೀರು ತಗೊಳ್ಬಾರ್ದು. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಕಿಡ್ನಿ ಫೇಲ್ಯೂರ್ ಆದಾಗ ಕಿಡ್ನಿ ಬರೀ ಡಿಟಾಕ್ಸ್ ಮಾಡೋದಲ್ಲ, ಬಾಡಿನ ಎರಿಥ್ರೋಪ್ರೋಟೀನ್ ಅಂತ ಇರ್ತದಲ್ಲಿ ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಮಾಡೋದು, ಕ್ಯಾಲ್ಸಿಯಂನ ಬ್ಯಾಲೆನ್ಸ್ ಮಾಡೋದು, ಸೋಡಿಯಂನ ಬ್ಯಾಲೆನ್ಸ್ ಮಾಡೋದು, ಇದೆಲ್ಲದು ಸಹ. ಸೊ ಇಲ್ಲಿ
ಇದರಲ್ಲಿ ಏನಿದೆ ಅಂತಂದರೆ ಎಸ್ಪೆಷಲಿ ಇನ್ನು ಸೊಪ್ಪಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇದೆ. ಆಮೇಲೆ ಪ್ರೋಟೀನ್ ಕಂಟೆಂಟು ಬರೀ 2.8 to 3% ಇದೆ. ಅಂದರೆ 2.5 2.8 3% ಇದೆ. ಅದು ಈಸಿಲಿ ಡೈಜೆಸ್ಟಬಲ್. ಆದ್ದರಿಂದ ಆಮೇಲೆ ಶಕ್ತಿನೂ ಜಾಸ್ತಿ ಬರುತ್ತೆ. ಆದ್ದರಿಂದ ಸೊಪ್ಪಿನ ಪಲ್ಯ ಇಂಪಾರ್ಟೆಂಟು. ಪ್ರತಿ ಊಟದಲ್ಲೂ ಸೊಪ್ಪಿರಬೇಕು, ಕಾಳು ಅವೆಲ್ಲ ಇರಬೇಕು. ಅದರಲ್ಲೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂತಂದರೆ ಈ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಭಾರಿ ಇಂಪಾರ್ಟೆಂಟು. ಇವೆಲ್ಲನೂ ಇದು ಎಸ್ಪೆಷಲಿ ಕೊತ್ತಂಬರಿ ಸೊಪ್ಪು ಡೈಯೂರಿಟಿಕ್ ಆಗಿ ಕೆಲಸ ಮಾಡುತ್ತೆ. ಡೈಯೂರಿಟಿಕ್ ಅಂದರೆ ಎಕ್ಸೆಸ್ ವಾಟರ್ನ ಅದು ಆಚೆ ತೆಗುತ್ತೆ. ಅದರ ಸೂಪನ್ನು ನಾನು ಡಿಫೈನ್ ಮಾಡಿದ್ದೀನಿ. ಸೊ ಇದು ಅಲ್ಲದೆ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಯಾವ ಜ್ಯೂಸಸ್ಸು ತೊಗೊಳ್ಬಾರ್ದು, ಆಲ್ಕೋಹಾಲ್ ತೊಗೊಳ್ಬಾರ್ದು, ಎರಡೇ ಡ್ರಿಂಕ್ ತೊಗೊಳ್ಬಾರ್ದು. ಮತ್ತು ಇವರು ಅಗಸೆದು ಏನು ಊಟ ಇದೆ ಅದನ್ನು ನಾನು ಅಗಸೆ ಮೊಸರು ಅಂತೀನಿ ಇವರಿಗೆ. ಅಗಸೆ ಮಜ್ಜಿಗೆ ಅಂದರೆ ನೀರು ಮಿಕ್ಸ್ ಜಾಸ್ತಿ ಮಾಡ್ತಾರೆ. ಅದು 2 ಸರಿ ತೊಗೊಳ್ಬೇಕು. ಆಮೇಲೆ ನಾನು ಹೇಳ್ದಂಗೆ ಈ ಪಲ್ಯಗಳೆಲ್ಲ ತೊಗೊಂತು ಅಂತಂದರೆ ವಿತಿನ್ 10 days to 15 days ಆ ಕ್ರಿಯೇಟಿನ್ ಲೆವೆಲ್ಲು 1 ಪಾಯಿಂಟಿಂದ 1.5-2 ಪಾಯಿಂಟ್ ಡೌನ್ ಆಗುತ್ತೆ. ಅದೇನು ಅಂದರೆ ಅದು 100% ಅದನ್ನು ಫಾಲೋ ಮಾಡಬೇಕು. ನಮಗೇನು ಅಂತಾರೆ ಮೈಂಡಲ್ಲಿ, ಸೊ ಏನಪ್ಪ ಇದು ಯಾವ ರೀತಿ ಆಗ್ತದೋ ಇಲ್ವೋ, ಯಾಕಂದರೆ ಫಸ್ಟೇ ಹೇಳ್ಬಿಡ್ತಾರೆ ಸೈನ್ಸ್ ಇಲ್ಲ ಡಾಕ್ಟರ್ಸು. ಒಂದು ಸರಿ ಕ್ರಿಯೇಟಿನೈನು ಜಾಸ್ತಿ ಆಯಿತು ಅಂದರೆ ಕಡಿಮೆ ಆಗೋದಿಲ್ಲ. ಸೊ ಅದೆಲ್ಲ ತಪ್ಪು ಕಲ್ಪನೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೆಲವೊಂದು ಮೆಡಿಸಿನ್ಸು ಇದೆ, ವೈಟಮಿನ್ ಡಿ, ವೈಟಮಿನ್ B12 ಮತ್ತು ಯೂರಿಕ್ ಆ್ಯಸಿಡ್ ಟ್ಯಾಬ್ಲೆಟು, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು, ಬ್ಲಡ್ ಥಿನ್ನರು, ಆಮೇಲೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು. ಸೊ ಇವೆಲ್ಲ ಸಹ ಕಿಡ್ನಿಗೆ, ಲಿವರ್ಗೆ ಇನ್ನೂ ಜಾಸ್ತಿ ಪ್ರಭಾವ ಕೊಡುತ್ತೆ. ಕಿಡ್ನಿ ಪೇಷಂಟ್ಸು BP ಇದ್ದರೆ BP ಮಾತ್ರ ಬಿಡಬಾರ್ದು. ಡಯಾಬಿಟಿಸು BP ಇದ್ದರೆ ಡಯಾಬಿಟಿಸ್ BP ಮೆಡಿಸಿನ್ ಬಿಡಬಾರ್ದು. ಇವೆಲ್ಲನೂ ಡೇ 1 ಬಿಟ್ಟರು ಸಹ ಯು ವಿಲ್ ಸಿ ದ ಚೇಂಜಸ್. ಸುಮಾರು ಟ್ಯಾಬ್ಲೆಟ್ ಪ್ರೋಬಯೋಟಿಕ್ಸು, ಈಗ ನೆಫ್ರೋಸೇವ್ ಅಂತಿದೆ, ರೇನಾಲಜಿ, ಇದೆಲ್ಲ ಪ್ರೋಬಯೋಟಿಕ್ ಏನೆಲ್ಲ ಇದು ಮೊಸರಿನಲ್ಲೇ ಪ್ರೋಬಯೋಟಿಕ್ ಇದೆ. ಅಲ್ಟಿಮೇಟ್ಲಿ ಏನು ಅಂಡರ್ ನರಿಶ್ಡ್ ಏನಿದೆ ಆರ್ಗನ್ನು ಅದನ್ನು ನರಿಶ್ಮೆಂಟ್ ಮಾಡಬೇಕು. ಇವತ್ತು ವರ್ಲ್ಡಲ್ಲಿ EGFR ರೇಟ್ ಅಂದರೆ ಎಸ್ಟಿಮೇಟೆಡ್ ಗ್ಲೊಮರ್ಯುಲಸ್ ಫಿಲ್ಟ್ರೇಷನ್ ರೇಟ್ ಲೆಸ್ ದ್ಯಾನ್ 15% ಇತ್ತು ಅಂತಂದರೆ ಎಕ್ಸೆಪ್ಟ್ ಡಯಾಲಿಸಿಸ್ಸು ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟು ಸೈನ್ಸೇ ಇಲ್ಲ ಅಂತ ಹೇಳ್ತಾರೆ. ನನ್ನ ಸೈನ್ಸ್ ಪ್ರಕಾರ ಆಲ್ ದ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಆನ್ ದ ಬೇಸ್ ಆಫ್ ದಟ್ ಡಾಕ್ಯುಮೆಂಟ್ಸ್ ಓನ್ಲಿ ನಾನು ಹೇಳ್ತಿರೋದು. ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾಗೂ ನಾನು ಬರೆದಿರೋದು ನನ್ನ ಸೈನ್ಸ್ನ ಕ್ಲಿನಿಕಲ್ ಟ್ರಯಲ್ ಮಾಡೋದಕ್ಕೆ ಆನ್ ದ ಬೇಸ್ ಆಫ್ ದ ಡಾಕ್ಯುಮೆಂಟ್ಸ್ ಓನ್ಲಿ. ಕಿಡ್ನಿ ಈವನ್ 6% to 7% ಇದ್ರೂ ಸಹ ನೋ ನೀಡ್ ಟು ಬಾದರ್ EGFR ರೇಟ್. ವಿತಿನ್ 2 to 3 months ಯಾವ ರೀತಿ ಅದು ಇಂಪ್ರೂವ್ಮೆಂಟ್ ರೈಸ್ ಆಗ್ತದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಅಂಥ ಪವರ್ ನಮ್ಮ ಬಾಡಿನಲ್ಲಿದೆ. ನಮಗೆ ಗೊತ್ತಿಲ್ಲ ನಮ್ಮ ಬಾಡಿದು ಪವರು. ಅದರಲ್ಲಿ ಯಾವುದನ್ನು ನರಿಷ್ ಮಾಡಬೇಕು, ಯಾವ ಆರ್ಗನ್ಗೆ ಅದು ಯಾವ ರೀತಿ ಮಾಡಬೇಕು ಅಂತ ಅನ್ನೋದು ವೆರಿ ಬೇಸಿಕ್ ಪ್ರಿನ್ಸಿಪಲ್ಸು. ನನ್ನ ಒಂದು ಪ್ರಿನ್ಸಿಪಲ್ಸಲ್ಲಿ ಪ್ರಿಬಯೋಟಿಕ್ ಪ್ರಿನ್ಸಿಪಲ್ಸ್. ಒನ್ಸ್ ನೀವು ನಿಮ್ಮ ಹೊಟ್ಟೆನ ಸ್ವಚ್ಛ ಮಾಡಿ ಹೊಟ್ಟೆಯಲ್ಲಿರೋ ಜೀವಾಣುಗಳಿಗೆ ಆಹಾರ ಕೊಟ್ಟರೆ ಆಟೋಮೆಟಿಕ್ಲಿ ಎಂಟೈರ್ ಬಾಡಿದು ಇದಾಗುತ್ತೆ. ಈಗ ನಾನು ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟರೆ ಆಟೋಮೆಟಿಕ್ಲಿ 4ನೇ ದಿನದಲ್ಲೇ ಅವರು ಡಯಾಬಿಟಿಸ್ ಮೆಡಿಸಿನ್ಸ್ ಇತ್ತು ಅಂತಂದರೆ 50% ಕಡಿಮೆ ಮಾಡಬೇಕಾಗ್ತದೆ. ಇನ್ಸುಲಿನಲ್ಲಿ ಇತ್ತು ಅಂದರೆ 3 ಯೂನಿಟ್ಸ್ ಕಡಿಮೆ ಮಾಡಬೇಕಾಗುತ್ತೆ. ಕೆಲವೊಂದು ವೇಳೆ 2 ದಿನ 3 ದಿನಕ್ಕೇನೆ ಡೌನ್ ಆಗೋಗ್ಬಿಡ್ತೈತೆ. ಸೊ ಅಷ್ಟು ಮೋಸ್ಟ್ ಎಫೆಕ್ಟಿವ್ ಈ ಒಂದು ಆಹಾರನೇ ಔಷಧಿ ಅಂತ ನಾವು ಇದು ಮಾಡ್ತಂದ್ರೆ ನಿಮಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಸುಮಾರು 3-4 ಸಾವಿರ ವರ್ಷ ಹಿಂದೆನೇ ಚರಕ ಬರೆದಿದ್ದಾರೆ ಆಹಾರಿ ಪರಮಾಔಷಧ. ಅದೇ ರೀತಿಯೇ ಮಾಡರ್ನ್ ಮೆಡಿಕಲ್ ಸೈನ್ಸ್ ಫಾದರ್ ಅಂತ ಹೇಳ್ತಾರೆ ಹಿಪೋಕ್ರೆಟಿಸ್ಗೆ. ಸೊ ಅವರು ಹೇಳ್ತಾರೆ ಫುಡ್ ಈಸ್ ದ ಮೆಡಿಸಿನ್. ಆದರೆ ನಾವು ಅಥಾರಿಟೇಟಿವ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದು ನಾವು ಹೇಳ್ತಾ ಇಲ್ಲ. ಈಗ ನಾನು ಬ್ಯೂಟಿಫುಲ್ಲಾಗಿ ಬುಕ್ ಬರೆದಿದ್ದೀನಿ. ದಟ್ಟು ಏನೋ 40 pages 30 pages ಅಷ್ಟೇ. ಎಷ್ಟು ಚೆನ್ನಾಗಿ ಬರೆದಿದ್ದೀನಿ ಅಂತಂದರೆ ನೀವೇ ನಿಮ್ಮ ಶರೀರಕ್ಕೆ ಡಾಕ್ಟರ್ ಆಗ್ಬೋದು. ಯಾಕೆಂದರೆ ಎಲ್ಲ ಮನೆಯಲ್ಲೇ ಇದೆ ಔಷಧಿ. ಅದರಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ವೆಲ್ ಡಿಫೈನ್ಡ್. ಆಮೇಲೆ ನಾನ್ ವೆಜಿಟೇರಿಯನ್ಗೆ ಫಿಶ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಟ್ ಫಾರ್ ದಿ ಕಿಡ್ನಿ ರಿಜುವಿನೇಷನ್.
ಇದು ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಇದು ಈಸಿಲಿ ಡೈಜೆಸ್ಟಿಬಲ್ ಪ್ರೋಟೀನ್ ಇದೆ. ಆಮೇಲೆ ಇದು ಇಂಪ್ರೂವ್ಮೆಂಟ್ ಕಿಡ್ನಿದು ವಿತ್ ಇನ್ ನೋ ಟೈಮ್ ಶುರು ಆಗುತ್ತೆ. ಆಮೇಲೆ ಪ್ರೋಟೀನ್ ಕಂಟೆಂಟು ಜಾಸ್ತಿ ಇದೆ, 14 to 15%, 20% ಇದೆ. ಅದೇ ಬೇರೆದ್ರಲ್ಲಿ ಚಿಕನ್ ಆಗಲಿ ಬೇರೆ ಇದಾಗಲಿ ಅದು ಕರಗೋದಿಲ್ಲ. ಬಟ್ ಆದರೆ ಯಾವ ರೀತಿ ಇದನ್ನು ಫಿಶ್ ಮಾಡಬೇಕು ಅಂತ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಎಣ್ಣೆ ಯೂಸ್ ಮಾಡಬಾರ್ದು, ಬೇಕ್ ಮಾಡಬೇಕು. ಆಮೇಲೆ ಅದರಲ್ಲಿ ಪರ್ಟಿಕ್ಯುಲರ್ ಹರ್ಬ್ಸ್ ಯೂಸ್ ಮಾಡಬೇಕು. ಏನಂದರೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣಸಿನಕಾಯಿನೂ ಭಾರಿ ಇಂಪಾರ್ಟೆಂಟು. ಸೊ ಇದು ಯಾಕೆ ಇಷ್ಟು ಅಥಾರಿಟೇಟಿವ್ ಹೇಳ್ತಾ ಇದ್ದೇನೆ ಅಂದರೆ, ಈ ಒಂದು ನಮ್ಮ ಏನ್ಸಿಯಂಟ್ ಮೆಡಿಕಲ್ ಸೈನ್ಸು ಆಯುರ್ವೇದ ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ಅದನ್ನು ನಾನು ಅಲೋಪತಿಕ್ ಸೈನ್ಸ್ ಜೊತೆಯಲ್ಲಿ ಬ್ಲೆಂಡ್ ಮಾಡಿದ್ದಕ್ಕೆ ಇವತ್ತು ಇಷ್ಟು ಎಕ್ಸ್ಟ್ರಾರ್ಡಿನರಿ ರಿಸಲ್ಟೆಂಟ್ ಎಫೆಕ್ಟ್ ಆಗ್ತಾ ಇರೋದು. ಸೊ ಆದ್ದರಿಂದ ನೀವು ನಾನು ಹೇಳಿದ್ದು ಪ್ರಿನ್ಸಿಪಲ್ಸ್ನ ಇದು ಮಾಡಿಕೊಂಡ್ರೆ, ಆಮೇಲೆ ಫಸ್ಟ್ ತಲೆನಲ್ಲಿರೋ ಕೊಳಕು ತೆಗಿಬೇಕು, ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಇನ್ನು ಮುಗೀತು ಡಾಕ್ಟರ್ ಹೇಳಿದ್ದಾರೆ ಅಂತ. 100% ಹಂಗಿಲ್ಲ. ಆಮೇಲೆ ಎಫಿಕಸಿ ನಾನು ಹೇಳೋ ರೀತಿಯಲ್ಲಿ ಯು ಕಾಂಟ್ ಇಮ್ಯಾಜಿನ್. ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ದಟ್ ಪ್ರಿನ್ಸಿಪಲ್ಸ್ ಡಯಟ್, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಆಟೋಮೆಟಿಕ್ಲಿ ಯು ವಿಲ್ ಸಿ ದ ಚೇಂಜಸ್ ವಿದಿನ್ 10 days. 10 daysಲ್ಲಿ ನಿಮಗೆ ಎಡಿಮಾ ಇಲ್ಲ ಅಂದ್ರೆ ಡಿಸಪಿಯರ್ ಆಗುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಇದಾಗುತ್ತೆ, ನಿದ್ದೆ ಬರ್ತೈತೆ, ಪಚನ ಶಕ್ತಿ, ಡೈಜೆಷನ್ ಸಿಸ್ಟಮ್ ಇದೆ ಇಂಪ್ರೂವ್ಮೆಂಟ್ ಆಗ್ತದೆ ಆ ರೀತಿ. ಆದ್ದರಿಂದ ಕಿಡ್ನಿ ಪೇಷಂಟ್ಸು, ಯಾಕೆಂದರೆ ಕಿಡ್ನಿ ಪೇಷಂಟ್ ಬಡವ್ರಿಗೆ ಬರಬಾರ್ದು. ಬಡವ್ರಿಗೆ ಬಂತು ಅಂದರೆ ಅನ್ಥಿಂಕಬಲ್. ಯಾಕೆಂದರೆ ಯಾರಿಗೂ ನಿದ್ದೆ ಬರೋದಿಲ್ಲ. ಯಾಕೆಂದರೆ ಪ್ರತಿ ಡಯಾಲಿಸಿಸ್ಗೂ ಹಣ ಕೊಡಬೇಕು. ಫಸ್ಟ್ ಡೇ ಅವರು ಕೆಥೆಟರ್ ಎಲ್ಲ ಹಾಕ್ಸ್ಬೇಕಂದ್ರೆ 1 ಲಕ್ಷ 2 ಲಕ್ಷ. ಎಷ್ಟೋ ಜನ ನಾನು ನೋಡ್ತೀನಿ ಡ್ರೈವರ್ಸು, ಅವರೆಲ್ಲ ಫ್ಯಾಮಿಲಿ ಇಮಿಡಿಯೇಟ್ಲಿ ಓಡಿ ಬಂದುಬಿಡ್ತಾರೆ ನಮ್ಮ ಹತ್ರ. ಸೊ ಆದ್ದರಿಂದ ನಾನು ಹೇಳೋದು ಇಷ್ಟೇನೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಇಟ್ಸ್ ವೆಲ್ ಡಿಫೈನ್ಡ್. ಬರೀ ವೆಬ್ಸೈಟ್ಗೆ ಹೋದ್ರೂ ಎಲ್ಲ ಡಿಸ್ಕ್ಲೋಸ್ ಮಾಡಿದ್ದೀನಿ. ಈವನ್ ನಮ್ಮ ಕಾಲ್ ಸೆಂಟ್ರು ಹೇಳ್ತಾ ಇದ್ರು, ಸರ್ ಇದು ಏನೋ ಎಲ್ಲ ಸೂಪರ್ ಡಯಟಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದ್ದಾರೆ ಅವರು, ಈ ರೀತಿ ಅಂತ. ಸೊ ಅದು ಒಳ್ಳೇದು, ಎಲ್ರಿಗೂ ಅದು ಒಳ್ಳೇದು ಇದಾಗಬೇಕು ಅದು. ಸೊ ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.